ಸೋದರರಾದಂಥ ರಾಜೀಗೌಡರು, ನಮ್ಮ ಎಸ್ ಟಿ ಘಟಕದ ಅಧ್ಯಕ್ಷರಾದಂಥ ಬಂಗಾರ ಹನುಮಂತವರು ಕೂಡ ಇದ್ದಾರೆ. ಹಂಗಾಗಿ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಕಳೆದ 4 ದಿನಗಳಿಂದ ಇಡೀ ರಾಜ್ಯದಾದ್ಯಂತ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ, ಜೊತೆಲಿ ತಹಸೀಲ್ದಾರ್ ಕಚೇರಿ ಎದುರುಗಡೆ, ಇವತ್ತು ಸದನ ಹೊರಗಡೆ ಇವತ್ತೆಲ್ಲರೂ ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ ಸಚಿವರಾದಂಥ ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕು ಅನ್ನೋ ಕಾರಣದಿಂದ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸದನದ ಒಳಗಡೆ ನಮ್ಮೆಲ್ಲ ಶಾಸಕರ ಜೊತೆಲಿ ನಮ್ಮ ಅಧ್ಯಕ್ಷರಾದಂಥ ವಿಜೇಂದ್ರ ಅವರು ಆದಿಡಿಕೊಂಡು, ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅಣ್ಣನವರು, ವಿರೋಧ ಪಕ್ಷದ ನಾಯಕರಾದಂಥ ಚಲವದಿ ನಾರಾಯಣ ಸ್ವಾಮಿ ಆದಿಡಿಕೊಂಡು ಎಲ್ಲರೂ ಕೂಡ ಒಕ್ಕೂರದಿಂದ ಒಂದೇ ಒಂದು ಭ್ರಷ್ಟಾಚಾರ ಮಾಡಿದಂಥ ಮಂತ್ರಿಯನ್ನು ಸದನದಲ್ಲಿ ಇರಬಾರ್ದು, ಅವರು ಆ ಸದನದಿಂದ ಹೊರಗಡೆ ನಡೀಬೇಕು, ರಾಜೀನಾಮೆಯನ್ನು ಕೊಡಬೇಕು ಅನ್ನೋ ಕಾರಣದಿಂದ ಇವತ್ತು ದೊಡ್ಡ ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ ಕೂಡ ನಮ್ಮೆಲ್ಲ ಶಾಸಕ ಮಿತ್ರರು, ಅಪೋಸಿಷನ್ ಲೀಡರ್ ಎಲ್ಲರೂ ಕೂಡ ಸೇರಿ ವಾಲ್ಮೀಕಿ ಪುತ್ಲಿ ಹತ್ರ ಬಂದು ಅಲ್ಲಿ ಮಾಲಾರ್ಪಣೆಯನ್ನು ಮಾಡಿ ಅಲ್ಲಿಂದ ಸದನ ತನಕ ಕೂಡ ಪಾದಯಾತ್ರೆಯನ್ನು ಮಾಡುವ ಮೂಲಕ ಸದನಕ್ಕೆ ಕಪ್ಪು ಟಿ ಶರ್ಟ್ ಅನ್ನು ಹಾಕೊಂಡು ಅಲ್ಲಿ ಸದನಕ್ಕೆ ಪ್ರವೇಶವನ್ನು ಕೂಡ ಮಾಡುವಂತ ಕೆಲಸ ಆಗಿದೆ. ಹಂಗಾಗಿ ಇವತ್ತು ಭ್ರಷ್ಟಾಚಾರ ಅನ್ನಂಥದ್ದು ಇವತ್ತು ನಾವೆಲ್ಲರೂ ಕೂಡ ತಿಳ್ಕೊಂಡಿರೋದು ಒಂದು ಪಿಡುಗುತರ. ಭ್ರಷ್ಟಾಚಾರ ಅಂದ ತಕ್ಷಣ ಒಂದು ಪಿಡುಗುತರ ನಾವು ಅನ್ಕೊಂಡಿದ್ವಿ. ಆದರೆ ಭ್ರಷ್ಟಾಚಾರ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಯಾವ ರೀತಿ ಇರೋದ್ರಿಗಿನ ಅವರು ಭ್ರಷ್ಟಾಚಾರ ಪಿಡುಗುನೇ ಅವ್ರು ಭ್ರಷ್ಟಾಚಾರ ಅಂತೇಳಿ ಅವ್ರು ತಿಳ್ಕೊಂಡಿದ್ದಾರೆ. ಹಂಗಾಗಿ ಬಹುಶಃ ಇವತ್ತು ಕಾಂಗ್ರೆಸ್ ಪಾರ್ಟಿಗೆ ಇವತ್ತಿನಿಂದ ಭ್ರಷ್ಟಾಚಾರ ಮಾಡೋದಿನ ಅವ್ರಿಗೆ ಪ್ರಾರಂಭ ಆಗಿದೆ ಅಂದ್ರಿಗಿನ ಮೊದಲನೇ ಪ್ರಧಾನಮಂತ್ರಿಗಳು ಅವತ್ತು ಏನಾದರೂ 1948ರಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ 48ರಲ್ಲಿ ಮೊದಲನೇ ಹಗರಣ ನಡೆಯುತ್ತೆ. ಅದು ಜೀಪ್ ಹಗರಣ, ಮೊದಲನೇ ಹಗರಣ ನಡೀತದೆ. ಆ ಹಗರಣ ಏನ್ ಇವತ್ತು ಮೂಲಕ ಉಗಮವಾದಂತ ಏನ್ ಕಾಂಗ್ರೆಸ್ನ ಭ್ರಷ್ಟಾಚಾರ ಏನು ಅವತ್ತು ಪ್ರಾರಂಭ ಆಯ್ತು, ಅಲ್ಲಿ ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿಗಳಿಂದ ಉಗಮವಾದಂತ ಜೀಪ್ ಹಗರಣದಿಂದ ಇವತ್ತು ಮಹರ್ಷಿ ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರ ತನಕ ಕೂಡ ಬಂದಿದೆ ಅಂದ್ರಿಗಿನ ಅವತ್ತಿನಿಂದ ಇವತ್ತಿನ ತನಕ ಕೂಡ ಭ್ರಷ್ಟಾಚಾರ ಮಾಡ್ಕೊಂತಾನೆ ಬಂದಾರ ಅನ್ನೋ ವಿಷಯವನ್ನು ಕೂಡ ನಾನು ತಿಳಿಸಬೇಕಾಗುತ್ತೆ. ಇವತ್ತು ಕಾಂಗ್ರೆಸ್ ಪಕ್ಷ ಅನ್ನಂಥದ್ದು ಯಾವ ರೀತಿ ಭ್ರಷ್ಟಾಚಾರದಲ್ಲಿ ಏನು ಉಗಮವಾದಂತ ನದಿ ಯಾವ ರೀತಿಯಲ್ಲಿ ಹರಿತದನೋ ಆ ರೀತಿ ನದಿ ತರ ಹರಿಯಂತ ಪಾರ್ಟಿ ಅದು ಕಾಂಗ್ರೆಸ್ ಪಾರ್ಟಿ ಅಂತ ಹೇಳ್ಬೇಕಾಗುತ್ತೆ. ಅವ್ರಿಗೇನೇ ಇಲ್ಲ, ಅವ್ರಿಗೇನೋ ಮಾನ ಮರ್ಯಾದೆ ಯಾವುದೇ ಇಲ್ಲ. ನಾವೆಲ್ಲರೂ ಕೂಡ ನಮ್ಮ ಕಡೆ ಹೇಳ್ತೀವಿ, ಬರಗಾಲ ಬಂದಿದೆ, ಇವತ್ತು ಮಳೆಗಾಲ ಬಂದಿದೆ, ಚಳಿಗಾಲ ಬಂದಿದೆ ಅಂತೇಳಿ ನಾವೆಲ್ಲರೂ ಕೂಡ ನಾವು ವಾತಾವರಣ ಬಂದಿದೆ ಅಂತ ತಿಳ್ಕೊಂತೀವಿ. ಅಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಭ್ರಷ್ಟಾಚಾರ ಯಾವ ರೀತಿಯಲ್ಲಿ ನದಿ ಯಾವ ರೀತಿಯಲ್ಲಿ ಬತ್ತಿ ಹೋಗಲ್ಲನೋ ಆ ರೀತಿ ಭ್ರಷ್ಟಾಚಾರ ಮಾಡುವಂತ ವಿಚಾರದಲ್ಲಿ ಕಾಂಗ್ರೆಸ್ಸಿನ ಸರ್ಕಾರ ಯಾವತ್ತೂ ಕೂಡ ಅದು ಬತ್ತಿ ಹೋಗೋದಿಲ್ಲ. ಯಾವತ್ತೂ ಕೂಡ ನಿರಂತರವಾಗಿ ಭ್ರಷ್ಟಾಚಾರ ಮಾಡೋದಲ್ಲೇ ಮುಳುಗಿರ್ತಾರೆ. ಹಂಗಾಗಿ ಕಾಂಗ್ರೆಸ್ನ ಭ್ರಷ್ಟಾಚಾರದಲ್ಲಿ ಇವತ್ತು ಬಹುಶಃ ನಾನು ಹೇಳ್ತಾ ಇದ್ದೆ, ಮೊದಲನೇ ಪ್ರಧಾನಮಂತ್ರಿಗಳು ಭ್ರಷ್ಟಾಚಾರನ ಪಿತಾಮಗಳು ಯಾರಂದ್ರಿಗಿನ ನೆಹರು ಅವರನ್ನಂತ ಮಾತನ್ನು ಕೂಡ ಹೇಳಬೇಕಾಗುತ್ತೆ. ಅದು ಇವತ್ತು ಅದನ್ನು ಮುಂದುವರಿಸಿದಂತ ಭಾಗ ಏನಂದ್ರಿಗಿನ ಎಪಿಸೋಡ್ಗಳು ಏನಂದ್ರಿಗಿನ ಇವತ್ತು ಮರಿಮೊಮ್ಮಗಾದಂತ ರಾಹುಲ್ ಗಾಂಧಿ ತನಕ ಕೂಡ ಆ ಭ್ರಷ್ಟಾಚಾರವನ್ನು ಮುಂದುವರಿಸಂತ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ಭ್ರಷ್ಟಾಚಾರ ನಡೆದಿದೆ. ಇವತ್ತು ಈ ರಾಜ್ಯದಲ್ಲಿ ಇದ್ದಂತ ಜನರು ಬಹಳ ಸ್ಪಷ್ಟವಾಗಿ ಭ್ರಷ್ಟಾಚಾರ 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ. ಆ ಮಂತ್ರಿ ಅನ್ನಂತ ವ್ಯಕ್ತಿ ರಾಜೀನಾಮೆಯನ್ನು ಕೊಟ್ಟಿದ್ದ ನಂತರ ಅವ್ನು ಜೈಲಿಗೆ ಹೋದ ನಂತರ ಸದನದಲ್ಲಿ ಸಿದ್ದರಾಮಯ್ಯ ಒಪ್ಕೊಂಡಿದ್ದಾರ 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ, ಇನ್ನ 87 ಕೋಟಿ ರೂಪಾಯಿ ಕಟ್ಟಬೇಕಾಗಿದೆ ಅನ್ನೋ ಮಾತು ಸ್ವತಃ ಸಿದ್ದರಾಮಯ್ಯ ಹೇಳಿದ ನಂತರ ಕೂಡ ಇವತ್ತಿನ ಮುಖ್ಯಮಂತ್ರಿಗಳು ಏನ್ ಹೇಳ್ತಾ ಇದ್ದಾರೆ, ಭ್ರಷ್ಟಾಚಾರ ಆಗ್ಲೇ ಇಲ್ಲ ಅನ್ನಂತ ಮಾತನ್ನು ಕೂಡ ಹೇಳಂತ ಕೆಲಸ ಆಗ್ತಿದೆ. ಇವತ್ತು ನಾನು ಹೇಳ್ತಾ ಇದ್ದೀನಿ, ಇವತ್ತು ಬಹುಶಃ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಈ ರೀತಿ ಪಾಪದ ಕೆಲಸ ಮಾಡಂತ ಟೈಮಲ್ಲಿ ಯಾವತ್ತೂ ಕೂಡ ಕಾಂಗ್ರೆಸ್ ಪಾರ್ಟಿ ಈ ಪಾಪದ ಕೆಲಸ ಮಾಡಂತ ಟೈಮಲ್ಲಿ ದಲಿತರನ್ನೇ ಮುಂದಿಡುವಂತ ಕೆಲಸ ಆಗುತ್ತೆ. ಯಾವುದೇ ಪಾಪದ ಕೆಲಸ ಮಾಡಲಿ ಅಲ್ಲಿ ದಲಿತರು ಮುಂದಿಡುವಂತ ಕೆಲಸ ಅವತ್ತಿಂದ ಇವತ್ತಿನ ತನಕ ಮುಂದಿಟ್ಕೊಂಡು ಮಾಡ್ಕೊಂತ ಬಂದಿದೆ. ಬಹುಶಃ ನಾನು ಕೇಳ್ತೀನಿ, ಕಾಂಗ್ರೆಸ್ ಪಾರ್ಟಿ ತುರ್ತು ಪರಿಸ್ಥಿತಿ ಇರುವಂತಹ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದಿಲ್ಲ. ಪರಿಸ್ಥಿತಿಯನ್ನು ಘೋಷಣೆ ಮಾಡಿದಂತ ಟೈಮಲ್ಲಿ ಬಾಬು ಜಗಜೀವನ್ ರಾವ್ ಅವ್ರ ಮೂಲಕ ತಾವು ತುರ್ತು ಪರಿಸ್ಥಿತಿ ಇರುವಂತ ಕೆಲಸ ತಾವು ಮಾಡಲಿಲ್ಲ. ನಾವು ದಲಿತನ ಉಪಯೋಗ ಮಾಡ್ಕೊಂಡಂತ ಕೆಲಸ ಆಗ್ಲಿಲ್ಲ. ಇವತ್ತು ಕಾಂಗ್ರೆಸ್ ಪಾರ್ಟಿ ಇವತ್ತು ಅಂಬೇಡ್ಕರ್ ಅವ್ರನ್ನ ಸೋಲಿಸಂತ ಕೆಲಸ, ಅವತ್ತು ಜಗಜೀವನ್ ರಾವ್ ಅವನಿಗೆ ತುರ್ತು ಪರಿಸ್ಥಿತಿ ಇರುವಂತ ಕೆಲಸ ಅವತ್ತು ಮನಸ್ಸು ಮಾಡಿದ್ರೆ ಅವಾಗಿನ ಪ್ರಧಾನಮಂತ್ರಿಗಳು ಮಾಡಬಹುದಾಗಿತ್ತು. ಅಲ್ಲಿ ಒಂದು ಕಡೆ ನಮಗೆ ಕೆಟ್ಟ ಹೆಸರು ಬರಬಾರ್ದು ಅನ್ನೋ ಕಾರಣದಿಂದ ಅವತ್ತು ಜಗಜೀವನ್ ರಾವ್ ಮುಂದೆ ಇಟ್ಕೊಂಡು ತುರ್ತು ಪರಿಸ್ಥಿತಿ ಇರುವಂತ ಕೆಲಸ ಮಾಡಿದ್ರು. ನಂತರ ದಿನಗಳಲ್ಲಿ ಅಂಬೇಡ್ಕರ್ ಅವ್ರನ್ನ ಸೋಲ್ಸಂತ ಕೆಲಸ, ಅಂಬೇಡ್ಕರ್ ಅವ್ರನ್ನ ಈ ದೇಶಕ್ಕೆ ಸಂವಿಧಾನ ಬರೆದಂತ ವ್ಯಕ್ತಿನ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ತಾವು ಮನಸ್ಸು ಮಾಡಿದ್ರಿನ ಅವರು ಯಾವ ರೀತಿಯಲ್ಲಿ ಅಂದ್ರೆ ಏಕಗ್ರೀವಾಗಿ ಎಣಿಕೆಯನ್ನು ಮಾಡಬೇಕಾಗಿತ್ತು. ಅವ್ರು ಎಲೆಕ್ಷನ್ ನಿಲ್ಲಿಸ್ರಿ, ಅಲ್ಲಿ ಅವ್ರ ಬಗಲಿದ್ದಂತ ಒಬ್ಬ ಪಿಎನ್ ಕರ್ಕೊಂಡು ಅವ್ರ ಪರ್ಸನಲ್ ಅಸಿಸ್ಟೆಂಟ್ ಕರ್ಕೊಂಡು ಅವ್ರು ಸೋಲ್ಸಂತ ಕೆಲಸ ಒಬ್ಬ ದಲಿತನ ಸಂವಿಧಾನ ಬರೆದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ನ ತಾವು ಮಾಡಿಲ್ಲ ಅನ್ನಂತ ಮಾತನ್ನು ಕೂಡ ನಾನು ಹೇಳ್ತೀನಿ. ಇವತ್ತೇನು ಮಾಡಿದ್ರಿ? ಇವತ್ತು ಭ್ರಷ್ಟಾಚಾರದಲ್ಲಿ ಕೂಡ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಕೂಡ ಭ್ರಷ್ಟಾಚಾರ ಮಾಡಂತ ವಿಚಾರದಲ್ಲಿ ಒಬ್ಬ ದಲಿತನ್ನೇ ಇವತ್ತು ಅವ್ರ ಮೂಲಕ ಭ್ರಷ್ಟಾಚಾರ ಮಾಡುವಂತ ಕೆಲಸ ಇವತ್ತು ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಮಾಡಿದ್ದಾರೆ ಅನ್ನಂತ ಮಾತು. ಬಾಬು ಜಗಜೀವನ್ ರಾವ್ ಬಗ್ಗೆ ನಾನು ಉದಾಹರಣೆ ಕೊಟ್ಟಿನಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಕೂಡ ಉದಾಹರಣೆ ಕೊಟ್ಟಿದ್ರೆ, ಇವತ್ತು ಕೂಡ ಒಬ್ಬ ದಲಿತನ ಹಿಡ್ಕೊಂಡು ಆ ದಲಿತರ ಮೂಲಕನೇ ಭ್ರಷ್ಟಾಚಾರ ಮಾಡುವಂತ ಕೆಲಸ ಕಾಂಗ್ರೆಸ್ ಪಾರ್ಟಿ ಮಾಡಿದೆ ಅನ್ನಂತ ಮಾತನ್ನು ಕೂಡ ಹೇಳ್ತೀನಿ. ನಾನು ಕೇಳ್ತೀನಿ, ಇವತ್ತು ಭ್ರಷ್ಟಾಚಾರಕ್ಕೆ ಜಾತಿ ಇದೆನಾ? ಭ್ರಷ್ಟಾಚಾರಕ್ಕೆ ಯಾವುದೇ ಜಾತಿ ಇಲ್ಲ, ಯಾವುದೇ ಚರಿತ್ರೆ ಇಲ್ಲ, ಯಾವುದೇ ಮುಖ ಕೂಡ ಇಲ್ಲ. ಭ್ರಷ್ಟಾಚಾರನೇ ಬೇರೆ, ಜಾತಿನೇ ಬೇರೆ. ಈ ಭ್ರಷ್ಟಾಚಾರ ಜಾತಿ ಮತ್ತು ಒಂದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನೋಡಿ ನಮ್ಮ ಪರಿಸ್ಥಿತಿ ಹೆಂಗಿದೆ. ಇಲ್ಲೊಬ್ಬ ಸಚಿವ ಹೇಳ್ತಾ ಇದ್ದಾನ, ಇವತ್ತು ಜಾತಿ ಸಮುದಾಯದ ವ್ಯಕ್ತಿಗಳು ಎದುರುಗಡೆ ಹೇಳ್ತಾ ಇದ್ದಾನ, ಇವತ್ತು ಒಬ್ಬ ದಲಿತನಾಗಿದ್ದಕ್ಕೋಸ್ಕರವಾಗಿ ಬಿಜೆಪಿ ಸಹಿಸಕ್ಕೆ ಆಗ್ತಾ ಇಲ್ಲ. ಬಿಜೆಪಿ ಸಹಿಸಲಾರ್ದಂತೆ ಒಬ್ಬ ದಲಿತನಾಗಿದ್ದಕ್ಕೋಸ್ಕರವಾಗಿ ಇವತ್ತು ನನ್ನ ಮಂತ್ರಿ ಸ್ಥಾನದಿಂದ ಕೆಳಗಡೆ ಇಳಿಸಬೇಕನ್ನೋ ಕಾರಣ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಾನು ಕೇಳ್ತೀನಿ, ನಾಗೇಂದ್ರ ಅವರೇ, ಇವತ್ತು ಈ ಸಮುದಾಯ ಇದೆಯಲ್ಲ, ಈ ಸಮುದಾಯದಲ್ಲಿ ನೀವು ಆ ಮಕ್ಕಳ ಭವಿಷ್ಯವನ್ನು ರೂಪಿಸಬೇಕು ಅನ್ನೋ ಕಾರಣದಿಂದ ತಾವು ಮಂತ್ರಿ ಆಗಿದ್ರಿ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮವನ್ನು ಇವತ್ತು ಆ ಭಾಗದಲ್ಲಿ ಇದ್ದಂತಹ ಮಕ್ಕಳಿಗೆ
ಶಿಕ್ಷಣ ಕೊಡುವಂತ ವಿಚಾರದಲ್ಲಿ, ಅವ್ರ ಸ್ಕಾಲರ್ಶಿಪ್ ಕೊಡುವಂತ ವಿಚಾರದಲ್ಲಿ, ಅವ್ರು ಬೇಕಾದಂತ ಮೂಲಭೂತ ಸೌಕರ್ಯಗಳು ಕೊಡುವಂತ ವಿಚಾರದಲ್ಲಿ, ಅವ್ರು ಎಲ್ಲಾ ರೀತಿಯಲ್ಲಿ ಕೂಡ ಏನು ಸಿಗಬೇಕಾಯ್ತನೋ ಆ ಭವಿಷ್ಯವನ್ನೇ ಕಸ್ಕೊಂಡಂತ ಟೈಮಲ್ಲಿ ಈ ಸಮುದಾಯದಲ್ಲಿ ನೀನು ಮಂತ್ರಿ ಆಗಿದ್ರಿ ಒಳ್ಳೇದಾಯ್ತು, ಆದ್ರೆ ಈ ಭವಿಷ್ಯನ ಕಸ್ಕೊಂಡಂತ ಕೆಲಸ ತಾವು ಮಾಡಿದ್ರಲ್ಲ ನಾಗೇಂದ್ರ ಅವ್ರು ಏನಂತ ಮಾತನ್ನು ಹೇಳ್ಬೇಕಾಗುತ್ತೆ. ಇವತ್ತು ತಾವೆಲ್ಲರೂ ಹಣವನ್ನಂತೂ ಸಮುದಾಯಕ್ಕೆ ಸೇರ್ಬೇಕಾದಂತ ಹಣವನ್ನು ಸಂಪೂರ್ಣವಾಗಿ ಲೂಟಿ ಮಾಡಿಬಿಟ್ಟಿದ್ರಿ. ಎಷ್ಟು ಲೂಟಿ ಮಾಡಿದ್ರಿ? 187 ಕೋಟಿ ರೂಪಾಯಿ ಲೂಟಿ ಮಾಡಿದ್ರಿ. 187 ಕೋಟಿ ರೂಪಾಯಿ ಯಾರಿಗೆ ಸಿಗಬೇಕಾದಂತ ಹಣ? ನಮ್ಮ ಮಕ್ಕಳ ಪರಿಸ್ಥಿತಿ ಏನಂತ ನೋಡ್ತಾ ಇದ್ರಿ. ಇವತ್ತು ಹೋಗ್ರಲ್ಲ, ಕಲಬುರಗಿ ಹೋಗ್ರಿ, ಯಾದಗಿರಿ ಹೋಗ್ರಿ, ರಾಯಚೂರು ಜಿಲ್ಲೆಗೆ ಹೋಗ್ರಿ, ಬಳ್ಳಾರಿ ಜಿಲ್ಲೆಗೆ ಹೋಗ್ರಿ, ವಿಜಯನಗರ ಜಿಲ್ಲೆಗೆ ಹೋಗ್ರಿ, ಇಲ್ಲಿ ಚಾಮರಾಜನಗರ ಜಿಲ್ಲೆಗೆ ಹೋಗ್ರಿ. ಮಕ್ಕಳು ಇವತ್ತು ಅರ್ಧದಲ್ಲಿ ಶಿಕ್ಷಣ ನಿಲ್ಲಿಸಿದಾರ. ಯಾರ್ಯಾರು ಮಕ್ಕಳು ವಿದೇಶಕ್ಕೆ ಕಳಿಸಿದಾರ, ಪ್ರೋತ್ಸಾಹನ ಇಲ್ಲಂದ್ರೆ ವಾಪಸ್ ಬರ್ತಾ ಇದಾರ. ಬೂಟು ಸಾಕ್ಷಿಲ್ಲ ಅಂದ್ರೆ ಇವತ್ತು ಮಕ್ಕಳಿಗೆ ಶೂ ಇಲ್ಲದಂತೆ ಇವತ್ತು ಮಕ್ಕಳು ತೊಂದರೆದಲ್ಲಿದ್ದಾರ. ಇವತ್ತು ಮಕ್ಕಳು ಎಲ್ಲ ಜನರು ಇವತ್ತು ಗಂಗಾ ಕಲ್ಲನ್ ಇಲ್ಲ ಅಂದ್ರೆ ಅವ್ರು ನೋವುದಲ್ಲಿದ್ದಾರ. ಇವತ್ತು 187 ಕೋಟಿ ರೂಪಾಯಿ ಲೂಟಿ ಮಾಡಿ ಎಲ್ಲಿ ಕಳಿಸಿದ್ರಿ? ನೀವೆಲ್ಲರೂ ರಾಹುಲ್ ಗಾಂಧಿ ಮನೆಗೆ ಡೆಲ್ಲಿ ಕಳಿಸಿದ್ರಿ. ಇದು ಸ್ಪಷ್ಟೀಕರಣ ಕೊಡಲ್ಲ ನಾಗೇಂದ್ರ ಅವರೇ. ಇವತ್ತು ಎಲ್ಲಿ ಕಳಿಸಿದ್ರಿ ತಾವೆಲ್ಲರೂ ಸೇರ್ಕೊಂಡು? ನಿಮ್ಗೆ ಯಾರು ಹಕ್ಕು ಕೊಡಿದಾರ ಈ ಹಣವನ್ನು ಬಳಕೆ ಮಾಡ್ಕೋಬೇಕಂದೇಳಿ? ನಿಮ್ಗೆ ಏನು ಅಧಿಕಾರ ಏನೆಂದೇಳಿ ಇವತ್ತು ದುರುಪಯೋಗ ಮಾಡ್ಕೊಂಡು ಹಣವನ್ನು ಯಾವ ರೀತಿ ಭ್ರಷ್ಟಾಚಾರ ಮಾಡಿದ್ರಿ? 187 ಕೋಟಿ ರೂಪಾಯಿ ಎಲ್ಲಿಗೋಯ್ತು? ಡೆಲ್ಲಿ ಕಳಿಸಿದ್ರಿ ತಾವು, ಅದು ಉತ್ತರ ಕೊಡ್ರಲ್ಲ. ನೀವೆಲ್ಲರೂ ಕೂಡ ಮಾಡಿರಂತ 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿ ಬಹುಶಃ ನೀವು ನೋಡಿದ್ರೆ ನಮ್ಮೆಲ್ಲರೂ ಕೂಡ ಇವತ್ತು ಸಮಾಜ ತಲೆ ತಗ್ಗಿಸ್ಕೊಂತ ಇದ್ವಿ. ಇವತ್ತು ದಲಿತರನ್ನಂತರು ತಲೆ ತಗ್ಗಿಸ್ಕೊಂತ ಇದ್ರು. ಮಕ್ಕಳು ಬಂದು ಶಾಲೆ ಮಕ್ಕಳು ಬಂದು ನಮ್ಮ ಎದುರುಗಡೆ ಕೇಳ್ತಾ ಇದ್ರೆ ನಾವು ತಲೆ ತಗ್ಗಿಸ್ಕೊಂಡ ಪರಿಸ್ಥಿತಿ. ಈ ಸಮುದಾಯನ ಇವತ್ತು ಇವತ್ತು ದಲಿತರು ಅಂತ ಹೇಳ್ಕೊಂಡಂತ ಸಮುದಾಯ, ವಾಲ್ಮೀಕಿ ಸಮುದಾಯ, SC ST ಎಲ್ಲರೂ ತಲೆ ತಗ್ಗಿಸ್ಕೊಂಡಂತ ಕೆಲಸ ಮಾಡಿದ್ರಿ. ಎಲ್ಲಿ ಕಳಿಸಿದ್ರಿ ಈ ರೊಕ್ಕ? ನಿಮ್ಗೆ ಯಾರು ಅಧಿಕಾರ ಕೊಟ್ಟಿದ್ದಾರ? ಸರ್ಕಾರ ಹಣ, ಸರ್ಕಾರದ ಅಕೌಂಟ್ ಅಲ್ಲಿ ಇದ್ದಂತ ಹಣ, ಸರ್ಕಾರದ ಖಜಾನೆಯಲ್ಲಿ ಇದ್ದಂತ ಹಣ ಬೇರೆ ಬ್ಯಾಂಕಿಗೆ ಹೆಂಗೆ ವರ್ಗಾವಣೆ ಮಾಡ್ರಿ? ಬೇರೆ ಬ್ಯಾಂಕ್ ವರ್ಗಾವಣೆ ಮಾಡಿ ಸುಮಾರು 1000 ಅಕೌಂಟ್ಗಳಿಗೆ ಯಾರ್ಯಾರಿಗೆ ಹಾಕಿದ್ರಿ ತಾವು? ಸೇಂದಿ ಅಂಗಡಿ ಹಾಕ್ತಿರಿ, ಬಂಗಾರ ಅಂಗಡಿ ಹಾಕ್ತಿರಿ, ಎಕ್ಸೈಸ್ ದಾರು ಅಕೌಂಟ್ಗೆ ಹಾಕ್ತಿರಿ, ಲ್ಯಾಂಬೋರ್ಗಿನಿ ಕಾರ್ಗಳು ತಗೊಂತೀರಿ. ನಿಮ್ ಸ್ವಂತ ಕುಟುಂಬಸ್ಥರಿಗೆ ತಾಯಿ ಹೆಸರು ಹೇಳ್ಬಾರ್ದು, ಕುಟುಂಬದಲ್ಲಿ ಇದ್ದಂತ ಹೆಣ್ಮಕ್ಳ ಹೆಸರು ಮೇಲೆ ಹಾಕ್ತಿರಿ ತಾವು. ಇವತ್ತು ಹೇಳ್ತಾ ಇದ್ರಿ ನಮ್ಗೆ ಏನು ಗೊತ್ತಿಲ್ಲ ಅಂತೇಳಿ. ಏನಲ್ಲ ಇಷ್ಟೊಂದು ದೊಡ್ಡ ಭ್ರಷ್ಟಾಚಾರ ಮಾಡಿ ಬಹುಶಃ ನಾನು ಕೇಳ್ತೀನಿ, ಬಳ್ಳಾರಿ ಲೋಕಸಭೆ ಚುನಾವಣೆಗೆ ಬಳಕೆ ಮಾಡಲಿಲ್ಲನಾ? ಬಳ್ಳಾರಿ ಲೋಕಸಭೆ ಚುನಾವಣೆಗೆ ಆ ವಾಲ್ಮೀಕಿ ಅಭಿವೃದ್ಧಿ ನಿಗಮನ ಹಣವನ್ನು ನಿಮ್ ಡಿಜಿಟಲ್ ಪ್ರೂಫ್ ಅಲ್ಲಿ ನಿಮ್ಮ ಪರ್ಸನಲ್ ಅಸಿಸ್ಟೆಂಟ್ ವಿಜಯ್ ಕುಮಾರ್ ಅಲ್ಲಿ ಡಿಜಿಟಲ್ ಸೈನ್ ಅಲ್ಲಿ ಡಿಜಿಟಲ್ ಅಕೌಂಟ್ ಅಲ್ಲಿ ಸಿಕ್ಕಿದೆ. ಇಂತಿಂತವರಿಗೆ ಬಳ್ಳಾರಿ ಜಿಲ್ಲೆಯಲ್ಲಿ ಇಂತಿಂತವರಿಗೆ ನಾವೆಲ್ಲರೂ ಹಣವನ್ನು ಕೊಟ್ಟಿದ್ವಿ. ಬಹುಶಃ ಬಳ್ಳಾರಿ ಜಿಲ್ಲೆ ಒಂದೇ ಅಲ್ಲ, ರಾಯಚೂರು ಜಿಲ್ಲೆಯಲ್ಲಿ MP ಸೋಲಿಕ್ಕೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ಬಳಕೆ ಮಾಡಿದಾರ. ಕೊಪ್ಪಳದಲ್ಲಿ ಏನು ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ಸೋಲಿಕ್ಕೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ಬಳಕೆ ಮಾಡಿದಾರ. ಅದೇ ರೀತಿ ಬಳ್ಳಾರಿಯಲ್ಲಿ ಸೋಲಿಕ್ಕೆ ಇವತ್ತು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಣವನ್ನು ಇವತ್ತು ಬಳಕೆ ಮಾಡಿದಾರ. ಬೀದರ್, ಕಲಬುರಗಿ 2 ಜಿಲ್ಲೆಯಲ್ಲಿ ಕೂಡ ಇವತ್ತು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬಳಸಿಕೊಂಡು 5 ಜಿಲ್ಲೆಯಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ನಾವೆಲ್ಲರೂ ಸೋಲಿಕ್ಕೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣದಿಂದರೆ ಇವತ್ತು 5 ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಸೋಲಿಕ್ಕೆ ಅವತ್ತು ಕಾರಣ ಆಗಿದೆ. ಲೂಟಿಕೋರ್ ಮಾಡಿದ್ರು ತಾವೆಲ್ಲರೂ ಕೂಡ. ಇವತ್ತು ಮಿನಿಸ್ಟರ್ ಆಗಿ ತಾವು ಮುಂದುವರಿತಿದ್ರಿಂದ ತಮಗೆ ಸ್ವಲ್ಪನಾಗ್ಲಿ ಕೊಂಚಿತ್ತನಾಗ್ಲಿ ಇವತ್ತು ನಿಮಗೆ ಇರಬೇಕಾಗುತ್ತಲ್ಲ, ಕೊಂಚಿತ್ತನಾಗ್ಲಿ ತಮ್ಮ ಆತ್ಮಸಾಕ್ಷಿಗೆ ತಿಳ್ಕೋಬೇಕಲ್ಲ. ನಾನು ಇಷ್ಟು ದೊಡ್ಡ ಭ್ರಷ್ಟಾಚಾರ ಮಾಡಿದ್ದೀನಿ ಅಂತ ಕೂಡ ಇವತ್ತು ಸದನದಲ್ಲಿ ಅಂಬೇಡ್ಕರ್ ಸಂವಿಧಾನವನ್ನು ಇಟ್ಕೊಂಡು ಅಡ್ಡಾಡ್ತಾ ಇದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ನೀವು ಭ್ರಷ್ಟಾಚಾರ ಮಾಡಿ ಆ ಸಂವಿಧಾನವನ್ನು ಬುಕ್ ಇಟ್ಕೊಂಡು ರಕ್ಷಣೆ ಮಾಡಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಮಾಡಿಲ್ಲ. ಯಾರು ಭ್ರಷ್ಟಾಚಾರ ಮಾಡಿದ್ರು ಅವ್ರು ಹೆಂಗ್ ಜೈಲಿಗೆ ಹೋಗ್ಬೇಕಂತ ಸಂವಿಧಾನದಲ್ಲಿ ಬರೆದು ಕೊಟ್ಟಿರುವಂತಹ ಪುಸ್ತಕ ಅದು. ಆ ಸಂವಿಧಾನ ಇಟ್ಕೊಂಡು ತಾವು ಅಡ್ಡಾಡಬಾರ್ದು. ಆದ್ರೆ ಇವತ್ತು ನಾನು ಕೇಳ್ತಾ ಇದ್ದೀನಿ, ಇವತ್ತು ದಲಿತರು ಅಂತ ಇದ್ದೀರಲ್ಲ ನೀವು, ಇವತ್ತು ನಿಮ್ಗೆ ನೆನಪಾಗುತ್ತೆ ದಲಿತರನ್ನಂತದ್ದು. ನೀನು ಭ್ರಷ್ಟಾಚಾರ ಮಾಡಂತ ಟೈಮಲ್ಲಿ, ಈ ಸಮುದಾಯದ ಹಣವನ್ನು ನೋಡಿ ಅಂತ ಟೈಮಲ್ಲಿ, ಸಮುದಾಯದ ಮಕ್ಕಳ ಭವಿಷ್ಯವನ್ನು ಕಸ್ಕೊಂಡಂತ ಟೈಮಲ್ಲಿ ನಿನ್ಗೆ ಅರಿವಿಲ್ಲನಾ? ನಿನ್ ಬುದ್ಧಿ ಇಲ್ಲನಾ? ನಿನ್ ಬುದ್ಧಿ, ನಿನ್ನ ಅರಿವು ಏನಾಗಿತ್ತು? ಈ ಸಮುದಾಯದ ಮಕ್ಕಳ ಭವಿಷ್ಯವನ್ನು ಕಸ್ಕೊಂತ ಇದ್ರಿಂದ ಅವತ್ತು ನಿನ್ಗೆ ಜಾತಿ ಇವತ್ತು ಕಂಡಿಲ್ಲನಾ? ಇವತ್ತು ಮಂತ್ರಿ ಆದ್ಮೇಲೆ ಮಂತ್ರಿ ಸ್ಥಾನ ಹೋಗುತ್ತೆ ಅನ್ನೋದಕ್ಕೋಸ್ಕರವಾಗಿ ಇವತ್ತು ಮಂತ್ರಿ ನಾನು ಉಳಿಸ್ಕೋಬೇಕು ಅನ್ನೋ ಕಾರಣದಿಂದ ಇವತ್ತು ನಿನಗೆ ನೆನಪಾಗ್ತಾ ಇದೆ. ಇವತ್ತು ಮತ್ತೆ ಪುನಃ ನಾನು ಇವತ್ತು ಉಳ್ಕೋಬೇಕು ಅನ್ನೋ ಕಾರಣದಿಂದ ಇವತ್ತು ದಲಿತರು ಟ್ರಂಪ್ ಕಾರ್ಡು ದಲಿತರು ಅಂತ ಬಿಜೆಪಿ ಸಹಿಸಲ್ಲ ಅಂತ ಹೇಳ್ತಾ ಇದ್ರಿ. ನಾನು ಕೇಳ್ತಾ ಇದ್ದೀನಿ, ಈ ಸಮುದಾಯದ ಹಣವನ್ನು ಇವತ್ತು ತೋಚಿದ ನಂತರ ಇವತ್ತು ಏನು ಇವತ್ತು ನಿಮಗೆ ಆಯ್ತು? ಇವತ್ತು ತಾವಂತೂ ಇವತ್ತು ಎಲ್ಲಾ ರೀತಿಯಲ್ಲಿ ಸಿಗಾಕೊಂಡಿದ್ರಿ. ಇವತ್ತು ಏನ್ ಹೇಳ್ತಾ ಇದ್ರು? ಒಂದು ಕಡೆ ನಮ್ಮ ಸಮುದಾಯದ ಎಲ್ಲರೂ ಕೂಡ ಇವತ್ತು ವಾಲ್ಮೀಕಿ ಸಮುದಾಯದಲ್ಲಿ ಇದ್ದಂತ ನಾಗೇಂದ್ರ ಅವ್ರನ್ನ ಮಂತ್ರಿ ಸ್ಥಾನ ಹೋದ್ರೆ ಆ ಸಮುದಾಯ ನೋವು ಪಡ್ತದೆ ಅಂತ ಹೇಳಿ ಒಂದು ಮಾತನ್ನು ಹೇಳ್ತಾ ಇದ್ದೀರಿ. ನಾನು ಕೇಳ್ತೀನಿ, ಇವತ್ತು ಈ ಸಮುದಾಯದಲ್ಲಿ 3 ಮಂತ್ರಿಗಳಾಗಿದ್ದಾರ. ಇನ್ನು ಬಹಳಷ್ಟು ಮಂದಿ ಮಂತ್ರಿಗಳು ಇವತ್ತು ಬಹಳಷ್ಟು ಮಂದಿ ಈ ಸಮುದಾಯದಲ್ಲಿ ಗೆದ್ದಂತವ್ರು ಇದಾರ. ಇನ್ನೊಬ್ಬ ಮಂತ್ರಿಗಳು ಮಾಡ್ರಿ, ಯಾರು ಬೇಡ ಅಂತಾರ, ಇದೇ ಸಮುದಾಯದವ್ರು ಮಾಡ್ರಿ. ಆದ್ರೆ ಸಮುದಾಯದಲ್ಲಿ ಭ್ರಷ್ಟಾಚಾರ ಮಾಡಿದಂತ ಮಂತ್ರಿ, ಕಳಂಕ ಮಂತ್ರಿ ವಾಪಸ್ ಆಗಬೇಕು, ರಾಜೀನಾಮೆ ಕೊಡಬೇಕು ಅನ್ನೋ ಒತ್ತಾಯವನ್ನು ಕೂಡ ನಾನು ಮಾಡ್ತೀನಿ. ಇವತ್ತು ನಾನು ಕೇಳ್ತಾ ಇದ್ದೀನಿ, ಇವತ್ತು ಈ ಭ್ರಷ್ಟಾಚಾರ ಲೂಟಿಕೋರ್ ಮಾಡಿದಂತ ಈ ಮಂತ್ರಿಯನ್ನು ನಾವು ಶ್ರಮಿಸಬೇಕನ್ನಂತ ನಾನು ಕೇಳ್ತೀನಿ. ಇಂಥ ಮಂತ್ರಿ ಮುಂದುವರಿಬೇಕನ್ನಂತ ಕೇಳ್ತೀನಿ. ಇಂಥ ಮಂತ್ರಿ ಮಾಡಿದಂತ ಕೆಲಸಗಳು ಇವತ್ತು ಈ ಸಮುದಾಯಕ್ಕೆ ಅನ್ಯಾಯವನ್ನು ಮಾಡಿ ಅಂತ ಮಂತ್ರಿ ಮುಂದುವರೆದ್ರೆ ಮುಂದಕ್ಕೆ ಯಾವ ರೀತಿ ಆಗುತ್ತೆ ಅನ್ನೋದು ಕೂಡ ಯೋಚನೆ ಮಾಡಬೇಕಾಗುತ್ತೆ. ಇವತ್ತು ತಾವು ಹೇಳಿದಂತ ಮಾತೇನು, ಇವತ್ತು ಭಾರತೀಯ ಜನತಾ ಪಾರ್ಟಿಗಳು ಏನು ಅಂದ್ರೆ ಮನವಾದಿಗಳು. ಭಾರತೀಯ ಜನತಾ ಪಾರ್ಟಿಯವರು ಇವತ್ತು ಮನವಾದಿಗಳು ಅಂದ್ರೆ ನಿಮ್ಗೆ ಗೊತ್ತಾಗ್ತಾ ಇದೆ ನಾಗೇಂದ್ರ ಅವರೇ. ನಾನು ಕೇಳ್ತೀನಿ, ಭಾರತೀಯ ಜನತಾ ಪಾರ್ಟಿ ಮನವಾದಿಗಳು ಅನ್ನಂಗಿದ್ದರಿಗಿನ ಇವತ್ತು ಮನವಾದಿಗಳೆಲ್ಲರೂ ಕೂಡ ಸೇರ್ಕೊಂಡು ನಾನು ನಿಲ್ಲಿಸಬೇಕು ಅಂತೇಳಿ ಹೋರಾಟವನ್ನು ಮಾಡಿ ಇವತ್ತು ನಾನು ನಿಲ್ಲಿಸಬೇಕಂತೇಳಿ ತಾ ಪತ್ರಿಕೆಗೋಷ್ಠಿಯಲ್ಲಿ ಹೇಳಂತ ಕೆಲಸ ಮಾಡ್ತೀನಿ. ಸಮಯ ಹಲೋ ನಾಗೇಂದ್ರ ಅವರೇ, ಎಲ್ಲಿದ್ರೆ ಹೇಳಲ್ಲ? 2008ರಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ನೀನು MLA ಆಗಿದ್ದಲ್ಲ, ಭಾರತೀಯ ಜನತಾ ಪಾರ್ಟಿಯಿಂದ MLA ಆಗಿದ್ದಲ್ಲ, ಅವತ್ತು ನೀನು ಶಾಸಕನಾಗಿದ್ದಲ್ಲ. ಅವತ್ತು ಭಾರತೀಯ ಜನತಾ ಪಾರ್ಟಿಯಿಂದ MLA ಆದಂತ ಟೈಮಲ್ಲಿ ಅವತ್ತು ನಾವು ಎಲ್ಲ ಭಾರತೀಯ ಜನತಾ ಪಾರ್ಟಿ ಇದೇ ಮನವಾದಿಗಳೆಲ್ಲ ನಿನ್ನ ಸಹಾಯ ಮಾಡಿ MLA ಮಾಡಿರೋದು 2008ರಲ್ಲಿ. ನೀನು 2013ರಲ್ಲಿ ಪಕ್ಷೇತರ ಶಾಸಕರಿದ್ದಂತ ಟೈಮಲ್ಲಿ ಅವತ್ತಿನ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಹೊರಗಡೆ ಇದ್ದಂತ ಟೈಮಲ್ಲಿ ಇದೇ ಮನವಾದಿಗಳೆಲ್ಲ ಕೂಡ ಸೇರಿ ಗೆಲ್ಲಿಸಿದಂತ ಕೆಲಸ ನಾವು ಮಾಡಿದ್ವಿ. 2013ರಲ್ಲಿ ಕೂಡ ಪಕ್ಷೇತರ ಶಾಸಕರಾದಂತ ಟೈಮಲ್ಲಿ
ಇವತ್ತು ತಾವೆಲ್ಲರೂ ಕೂಡ ಇವತ್ತು ಗೆಲ್ಲುವಂತ ಟೈಮಲ್ಲಿ ಇವತ್ತು ಮನವಾದಿಗಳು ನೆನಪಂದಿಲ್ಲ, ಗೆದ್ದ ಮೇಲೆ ಇವತ್ತು ಮನವಾದಿಗಳೆಲ್ಲ ಕೂಡ ನನ್ನ ವಿರುದ್ಧ ಇವತ್ತು ಷಡ್ಯಂತ್ರ ಮಾಡ್ತಾ ಇದ್ದಾರೆ ತಾವು ಹೇಳುವಂತ ಕೆಲಸ ಮಾಡ್ತಾ ಇದ್ರಿ. ಇವತ್ತು ತಮಗೆ ಇವತ್ತು ಈ ವಿಚಾರವನ್ನು ಕೂಡ ನೆನಪಾಗುವಂತ ಕೆಲಸ ಕೂಡ ಆಗ್ತಾ ಇದೆ. ಇವತ್ತು ತಾವೆಲ್ಲರೂ ಅಸಹಾಯಕರಾಗಿ ಬಿಟ್ಟಿದ್ರಿ. ಎಷ್ಟು ಅಸಹಾಯಕರಾಗಿ ಬಿಟ್ಟಿದ್ರಿ ಇವತ್ತು ಸದನದಲ್ಲಿ ನೋಡಿ ಇಲ್ಲಿ ಕುಂತಿದ್ದಂತ ಟೈಮಲ್ಲಿ ನಿಮ್ಮ ಕಾಂಗ್ರೆಸ್ ಶಾಸಕರು ನಿಮಗೆ ಹಿಮ್ಮಲವನ್ನು ಕೊಡಬೇಕು, ನಿಮ್ಮ ಬೆಂಬಲವನ್ನು ಕೊಡಬೇಕು, ನಿಮಗೆ ಸಹಕಾರವನ್ನು ಕೊಡಬೇಕು, ನಿಮ್ಮ ಶಾಸಕರು ನಿಮ್ಮ ಹತ್ರ ಬರ್ತಾ ಇಲ್ಲ. ಬಿಜೆಪಿ ಅಂತ ಹೋರಾಟ ಮಾಡ್ತಾ ಇದೀವಿ. ಇವತ್ತು ನಿಮ್ಮ ಶಾಸಕರು ನಿಮ್ಗೆ ಯಾರು ರಕ್ಷಣೆ ಕೊಡ್ತಾ ಇದಾರ? ನಿನ್ನ ಅಸಹಾಯಕತೆ ಎದ್ದು ಕಾಣ್ತಾ ಇದೆ. ಇವತ್ತು ಯಾರು ಕೂಡ ಬೆಂಬಲ ಕೊಡಕ್ ಆಗ್ತಾ ಇಲ್ಲ. ಇವತ್ತು ನಾನು ಕೇಳ್ತಾ ಇದ್ದೀನಿ, ಇವತ್ತು ರಾಮಾಯಣವನ್ನು ಬರೆದಂತ ಮಹರ್ಷಿ ವಾಲ್ಮೀಕಿ ಅವರು ಬರೆದಂತ ರಾಮಾಯಣ ಪುಸ್ತಕದ ಮೇಲೆ ತಾವು ಹೇಳಲ್ಲ. ಇವತ್ತು ನಾನು ಕೇಳ್ತಾ ಇದ್ದೀನಿ, ರಾಮಾಯಣ ಪುಸ್ತಕದ ಮೇಲೆ ಮಹರ್ಷಿ ವಾಲ್ಮೀಕಿ ಅವರು ಬರೆದಂತ ರಾಮಾಯಣದ ಮೇಲೆ ಪ್ರಮಾಣ ಮಾಡಿ ಹೇಳಲ್ಲ ನಾನು ಈ ಭ್ರಷ್ಟಾಚಾರ ಮಾಡಿಲ್ಲ ಅಂತೇಳಿ. ಮಹರ್ಷಿ ವಾಲ್ಮೀಕಿ ಬರೆದಂತ ರಾಮಾಯಣದ ಮೇಲೆ ಪ್ರಮಾಣ ಮಾಡಿ ಹೇಳ್ರಿ ನಾನು ಭ್ರಷ್ಟಾಚಾರ ಮಾಡಿಲ್ಲ ಅಂದ್ರೆ, ಹಣವನ್ನು ಲೂಟಿ ಮಾಡಿಲ್ಲ ಅಂತೇಳಿ. ಆದ್ರೆ ನಾನು ಈ ಪುಣ್ಯಾತ್ಮ ನಾನು ಮಹರ್ಷಿ ವಾಲ್ಮೀಕಿ ತಲೆ ಮೇಲೆ ಮಹರ್ಷಿ ಬರೆದಂತ ರಾಮಾಯಣದ ಮೇಲೆ ಕೂಡ ಪ್ರಮಾಣ ಮಾಡ್ತಾನ, ಇಲ್ಲದ್ರೆ ಮಹರ್ಷಿ ವಾಲ್ಮೀಕಿ ಅವರ ಮೇಲೆ ಕೂಡ ಪ್ರಮಾಣ ಮಾಡಿ ಸುಳ್ಳು ಹೇಳಂತ ಮಂದಿ ಇವತ್ತು ತಪ್ಪಿಸ್ಕೊಂಡಂತ ಮಂದಿ ನಾಗೇಂದ್ರ ಅವರು ಎಲ್ಲಿ ಬೇಕಾದ್ರೂ ಕೂಡ ಅವರು ಹೋಗ್ತಾರ. ಇಂಥವ್ರು ನಂಬಿಕೊಂಡು ನಾವು ಏನು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರವಾಗಿ ಕಳ್ಳತನ ಮಾಡಿದಂತ ವ್ಯಕ್ತಿ, ಇವತ್ತು ಮೋಸ ಮಾಡಿದಂತ ವ್ಯಕ್ತಿ, ಎಂತ ಪರಿಸ್ಥಿತಿಯಲ್ಲಿ ಕೂಡ ಕಳಂಕಿತ ಮಂತ್ರಿ, ಆ ಮಂತ್ರಿ ಮುಂದುವರಿಬಾರ್ದು ಅಂತ ಕಾರಣದಿಂದ ಇವತ್ತು ನಾನು ಎಲ್ಲ ರೀತಿಯಲ್ಲಿ ಕೂಡ ನಾವು ಒತ್ತಾಯ ಕೂಡ ಮಾಡುವಂತ ಕೆಲಸ ಮಾಡ್ತಾ ಇದೀವಿ. ಇವತ್ತು ನಮ್ಮೆಲ್ಲರಿಗೂ ಕೂಡ ನವೀನ ಸಂಗತಿ ಏನಂದ್ರಿನ, ಇವತ್ತು ಬಹಳಷ್ಟು ನವೀನ ಸಂಗತಿ ಏನಂದ್ರಿನ, ಬಹುಶಃ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನವನ್ನು ಪುಸ್ತಕ ಹಿಡ್ಕೊಂಡು ಇವತ್ತು ನಾಟಕಗಳನ್ನು ಮಾಡ್ತಾ ಇದ್ರು, ಇವತ್ತು ನಾಟಕದ ಮೂಲಕ ತಪ್ಪಿಸ್ಕೊಳ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ರು. ಬಹುಶಃ ಮುಂದಿನ ದಿನಗಳಲ್ಲಿ ಭ್ರಷ್ಟಾಚಾರ ಮಾಡಿದಂತ ವ್ಯಕ್ತಿ ಇವತ್ತು 100% ಜೈಲಿಗೆ ಹೋಗಲೇಬೇಕಾಗುತ್ತೆ. ಬಹುಶಃ ನೀನು ಇಲ್ಲಿ ತಪ್ಪಿಸ್ಕೋಬಹುದು, ದೇವರ ಎದುರುಗಡೆ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ನಾಗೇಂದ್ರ ಅವರೇ, ಖಂಡಿತವಾಗಿ ಇದ್ರ ಬಗ್ಗೆ ಏನು ಉತ್ತರ ಕೊಡ್ತೀನಿ ನೀನು ಕೊಡು. ಇವತ್ತು ಬಹುಶಃ ನೀನಂತ ಭ್ರಷ್ಟಾಚಾರ ಮಾಡಿ 187 ಕೋಟಿ ಭ್ರಷ್ಟಾಚಾರ ಮಾಡಿದೆ, ಏನ್ ಮಜಾ ಮಾಡಬೇಕು ಮಾಡಿದೆ, ಏನೇನು ಹಣವನ್ನು ಎಲ್ಲೆಲ್ಲಿ ಕಳಿಸಬೇಕು, ಡೆಲ್ಲಿ ಕಳಿಸಬೇಕು, ಯಾರು ಕಾಂಗ್ರೆಸ್ ಕಳಿಸಬೇಕು, ನೀನೇನು ಬಳಕೆ ಮಾಡಬೇಕು ಎಲ್ಲ ಮಾಡಿದ್ರಿ. ಇವತ್ತು ನಾನು ಕೇಳ್ತೀನಿ, ಒಬ್ಬ ಸತ್ತಂತ ಅಧಿಕಾರಿ ಚಂದ್ರಶೇಖರ್ ಅವರು, ಅವ್ರ ತಾಯಿ ಕಣ್ಣೀರು ಆಗ್ತಾ ಇದ್ದಾಳೆ, ನೆನ್ಪಿಡ್ಕೊಂಡು ಅವ್ರ ತಾಯಿ ಕಣ್ಣೀರು ಆಗ್ತಾ ಇದ್ದಾಳೆ, ಅವ್ರ ಮಕ್ಕಳೆಲ್ಲರೂ ಕೂಡ ಕಣ್ಣೀರು ಆಗ್ತಾ ಇದಾರ. ಅವ್ರ ತಾಯಿಗೆ ಅವ್ರ ಯಜಮಾನ ತಂದು ಕೊಡಕ್ ಆಗುತ್ತೇನಾ? ಅವ್ರ ಹೆಣ್ಮಕ್ಳಿಗೆ ಯಜಮಾನ ತಂದು ಕೊಡಕ್ ಆಗುತ್ತೇನಾ? ಅವ್ರ ಮಗಳಿಗೆ ನಿನ್ ತಂದೆ ತಂದು ಕೊಡಕ್ ಆಗುತ್ತೇನಾ? ನಾಗೇಂದ್ರ ಅವರೇ, ಇವತ್ತು ನೆನಪಾಗ್ತಾರೆ ಅಂತದ್ದು. ಇವತ್ತು ಚಂದ್ರಶೇಖರ್ ಸತ್ತಂತ ಟೈಮಲ್ಲಿ ದಲಿತರ ನೆನಪಾಗ್ಲಿಲ್ಲ ನಿನಗೆ. ಇವತ್ತು ಭ್ರಷ್ಟಾಚಾರ ಮಾಡುವಂತ ಟೈಮಲ್ಲಿ ದಲಿತರ ನೆನಪಾಗ್ಲಿಲ್ಲ. ಇವತ್ತು ಕುಟುಂಬ ಕಣ್ಣೀರು ಹಾಕುವಂತ ಟೈಮಲ್ಲಿ ಆ ಹೆಣ್ಮಗಳು ನೋವು ಕೂಡ ಒಂದು ಅರ್ಥ ಆಗಲಿಲ್ಲ. ಇವತ್ತು ನನ್ನ ಅಧಿಕಾರ ಹೋಗುತ್ತೆ ಅಂತ ಒಂದೇ ಒಂದು ಕಾರಣದಿಂದ ಇವತ್ತು ದಲಿತರು ಅಂತ ನೆನಪಾಗ್ತಾ ಇದೆ. ಅದಕ್ಕೋಸ್ಕರವಾಗಿ ಇವತ್ತು MD ಅನ್ನಂತ ವ್ಯಕ್ತಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿಯಲ್ಲಿ MD ಆದಂತ ಪದ್ಮನಾಭನೋ ಏನೋ ಗೊತ್ತಿಲ್ಲ, ಅವನು ಜೈಲಲ್ಲಿ ಪದ್ಮನಾಭನ್ ಅಂತ ವ್ಯಕ್ತಿ ಜೈಲಲ್ಲಿ ಇದ್ದಾನ. ಆ ಜೈಲಲ್ಲಿ ಇದ್ದಂತ ಪ್ಯಾರಾಲಿಸಿಸ್ ಬಂದಿದೆ ಆ ಮನುಷ್ಯನಿಗೆ. ಆ ಪ್ಯಾರಾಲಿಸಿಸ್ ಬಂದ ಅವನು ಕೂಡ ಏನು ಆರೋಗ್ಯದಲ್ಲಿ ಏನು ತೊಂದರೆ ಆಗುತ್ತೆ ಗೊತ್ತಿಲ್ಲ. ಇವತ್ತು ಅವ್ರಿಗೆ ಕೊರಳು ಕಟ್ಟಿ ಇವತ್ತು ಎಲ್ಲರೂ ಜೈಲಾಗಿ ಉಳಿಸಿ ಇವತ್ತು ನಿನ್ನ ಮಂತ್ರಿ ಆಗಿ ಇವತ್ತು ಪ್ರಮಾಣ ವಚನ ಸ್ವೀಕಾರವನ್ನು ಮಾಡಿಕೊಂಡು ನಿನಗೆ ಒಳ್ಳೇದಾಗಬೇಕಂತ ಏನು ಪ್ರಯತ್ನ ಮಾಡ್ತಾ ಇದ್ವು. ನೀನು ದೇವರಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಹಂಗಾಗಿ ಇವತ್ತು ನಾವೆಲ್ಲರೂ ಕೂಡ ಹೋರಾಟವನ್ನು ಕೂಡ ನಾವು ಮಾಡ್ತಾ ಇದೀವಿ. ಇವತ್ತು ಭಾರತೀಯ ಜನತಾ ಪಾರ್ಟಿ ಮುಂದಿನ ದಿನಗಳಲ್ಲಿ ಇವತ್ತು ಏನೇನು ಹೋರಾಟವನ್ನು ಮಾಡಬೇಕಾಗುತ್ತೆ ನಾವು ಎಲ್ಲವನ್ನು ರೂಪರೇಷೆಗಳನ್ನು ಸಿದ್ಧತೆಯನ್ನು ಕೂಡ ಮಾಡುವಂತ ಕೆಲಸ ಆಗ್ತಾ ಇದೆ. ಅದಕ್ಕೋಸ್ಕರವಾಗಿ ಇವತ್ತು ಸಮುದಾಯ ಹಿಡಿಕೊಂಡು, ಸಮುದಾಯ ಅಂದ್ರೆ ಏನು? ಐಡೆಂಟಿ. ಇವತ್ತು ಭ್ರಷ್ಟಾಚಾರ ಮಾಡಿದಂತ ಟೈಮಲ್ಲಿ ಐಡೆಂಟಿ ಸಿಗೋಕೆ ಸಾಧ್ಯ ಇಲ್ಲ. ಇಡೀ ರಾಜ್ಯದ ಜನರು ಸೂಕ್ಷ್ಮವಾಗಿ ಹೇಳ್ತಿದ್ದಿಲ್ಲ, ಮೊನ್ನೆ ಏನು ಹೇಳ್ತಾ ಇದೆ, ಈ ರಾಜ್ಯದ ಜನರು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಅಂದ್ರೆ ನೀನು ಪುನಃ ಯಾವ ರೀತಿ ಮಂತ್ರಿ ಆಗಿದ್ದಾನೆ ಅಂತ ಕೂಡ ಗಮನಿಸ್ತಾ ಇದ್ದಾರೆ. ಸಮುದಾಯದ ವಾಲ್ಮೀಕಿ ಸಮುದಾಯದ ಜನರು, ದಲಿತ ಸಮುದಾಯದ ಜನರು, ಹೈಂದ ವರ್ಗದ ಜನರು ಎಲ್ಲರೂ ನೀನು ಗಮನಿಸ್ತಾ ಇದ್ದಾರೆ. ನಾಗೇಂದ್ರ ನೀನು ಭ್ರಷ್ಟಾಚಾರ ಮಾಡಿದ್ದು ತಪ್ಪಿಸ್ಕೊಳಕ್ಕಾಗಲ್ಲ. ನಿನ್ನ ಶಾಸಕರು ಮೊನ್ನೆ ತಾವು ಏನೋ ಒಂದು ಹೇಳಿಕೆಯನ್ನು ಕೂಡ ಕೊಡ್ತಾ ಇದ್ರಿ. ಏನು ಹೇಳಿಕೆಯನ್ನು ಕೊಡ್ತಾ ಇದ್ರಿ? ಇವತ್ತು ನಿನ್ನ ಮೇಲೆ ಭ್ರಷ್ಟಾಚಾರ ಆರೋಪ ಬಂದಂತ ನಿನ್ನ ಮಂತ್ರಿ ಆದ ನಂತರ ನಿನ್ನ ಪತ್ರಿಕಾಗೋಷ್ಠಿಯಲ್ಲಿ ಏನು ಹೇಳ್ತಾ ಇದೆ, ಇವತ್ತು ಗೃಹಲಕ್ಷ್ಮಿದಲ್ಲಿ ಹಣ ಲೆಕ್ಕ ಸಿಕ್ತಾ ಅಂದ್ರೆ ಅವ್ರು ನೋಡ್ರಿ, ಅವ್ನು ಭ್ರಷ್ಟಾಚಾರ ಮಾಡಿದ ಗೊತ್ತಿದ್ರು ಕೂಡ ಅವ್ನು ಪತ್ರಿಕಾಗೋಷ್ಠಿ ಮಾಡಿದಂತ ಟೈಮಲ್ಲಿ ಗೃಹಲಕ್ಷ್ಮಿದಲ್ಲಿ ಹಣ ಲೆಕ್ಕ ಸಿಕ್ತಾ ಅಂತಾನ. ಇನ್ನು ಅದು ಹೇಳಿದ್ದೇನು ಯಾರು? ನಾಗೇಂದ್ರನೇ ಹೇಳ್ತಾನ. ಆಮೇಲೆ ಏನ್ ಹೇಳ್ತಾನೆ, ಮುಂದಕ್ಕೆ ಹೋಗ್ತಾ ಕಾರ್ಮಿಕ ಇಲಾಖೆಯಲ್ಲಿ ಇವತ್ತು ಲೆಕ್ಕ ಸಿಕ್ತಾ ಅನ್ನಂತ ಮಾತು ನಾಗೇಂದ್ರನೇ ಹೇಳ್ತಾರೆ. ಹಂಗಾಗಿ ಭ್ರಷ್ಟಾಚಾರ ಮಾಡಿದಂತ ಟೈಮ್ ಇವರೆಲ್ಲರೂ ಕೂಡ ಭ್ರಷ್ಟಾಚಾರ ಮಾಡಿದ್ರೆ ನನ್ನ ಬಗ್ಗೆ ನೀವೇನು ಟೀಕೆ ಮಾಡ್ತಿದ್ರಿ, ನನ್ನ ಬಗ್ಗೆ ನನ್ನಿಂದ ಯಾಕೆ ಬಿದ್ದಿದ್ರಿ, ಅವ್ರು ಕೂಡ ಭ್ರಷ್ಟಾಚಾರ ಮಾಡಿದ್ರೆ ಹೇಳೋ ದಾಟಿಯಲ್ಲಿ ಅವನೇ ಸ್ವತಃ ಒಪ್ಕೊಂಡಂತ ಕೆಲಸ ಆಗಿದೆ. ಹಂಗಾಗಿ ನಾವು ಎಲ್ಲರೂ ಕೂಡ ಇವತ್ತು ಕೇಳೋದೊಂದೇ, ಅವನನ್ನ ಈ ಸರ್ಕಾರಕ್ಕೆ ಏನನ್ನ ಭ್ರಷ್ಟಾಚಾರ ಮುಕ್ತವಾಗಿ ಸರ್ಕಾರ ನಡೆಸಬೇಕು, ಪಾರದರ್ಶಕವಾಗಿ ನಡೆಸಬೇಕು, ಗುಡ್ ಅಡ್ಮಿನಿಸ್ಟ್ರೇಷನ್ ಕೊಡಬೇಕು ಅಂದ್ರೆ ನಾಗೇಂದ್ರನ ಕಳಂಕಿತರನ್ನ ರಾಜೀನಾಮೆ ಕೊಡಿಸಬೇಕು ಅನ್ನೋ ಒತ್ತಾಯವನ್ನು ಕೂಡ ಮಾಡುವಂತ ಕೆಲಸ ಮಾಡ್ತೀವಿ.